ಫಸ್ಟ್ ರಾಜ್ಕುಮಾರ್ ಸರ್, ಅದು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಸರ್. ಇನ್ಸ್ಪಿರೇಷನ್ ಆಗಿದ್ದು ರಾಜ್ಬಿ ಶೆಟ್ಟಿ ಸರ್. ರಾಜ್ಬಿ ಶೆಟ್ಟಿ ತರ ಇದ್ದೀರಾ ಅಂತ ಹೇಳೋರು. ತುಂಬಾ ಜನ ಎಲ್ಲ ಫುಲ್ಲು ಒಂಥರ ಗಾಬರಿ ಆಗ್ಬಿಟ್ಟಿದ್ದಾರೆ. ಅವರೇ ಅಂತ ಹೇಳ್ಬಿಟ್ಟು ಶಾಕ್ ಆಗಿದ್ದಾರೆ. ರಾಜ್ಬಿ ಶೆಟ್ಟಿ ಅಂತಾನೆ ಫೋಟೋಸ್ ತಗೋತಾರೆ, ಸೆಲ್ಫಿ ತಗೋತಾರೆ. ನಾನು ಏನು ಹೇಳಿದ್ರು ನಂಬಲ್ಲ. ಬಂದರೋ ಬಾವ ಬಂದರು ಅಂತ ತುಂಬ ಸ್ಕೂಲಲ್ಲಿ ಎಲ್ಲೇ ಹೋದ್ರು ಮಕ್ಕಳು ಸ್ಕೂಲ್ ಹತ್ರ ಹೋದ್ರು ನನಗೆ ತಂದೆ ತಾಯಿ ಇಲ್ಲ. ವೈರಲ್ ಆಗೋ ಕಾರಣ ಮೇನು ಗೀತಮ್ಮ ಅವರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಇವತ್ತು ರಕ್ಕಸಪುರದೊಳು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರ ಅಭಿನಯಕ್ಕೆ ಎಲ್ಲರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ನೀವು ಸಾಂಗ್ಸ್ ಕೂಡ ನೋಡಿರ್ತೀರಾ, ಟೀಸರ್ ಕೂಡ ನೋಡಿರ್ತೀರಾ, ಏನೋ ಒಂದು ಸ್ಪೆಷಲ್ ಆಗಿ ಇದೆಯಲ್ವಾ ಅಂತ ಅನ್ಕೊಂಡಿರ್ತೀರಾ. ಅದರ ಜೊತೆಗೆ ಇವತ್ತು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಮೇನ್ ಥಿಯೇಟರ್ ಅಲ್ಲಿ. ಇನ್ನೊಂದು ವಿಶೇಷ ಇದೆ. ಆ ವಿಶೇಷ ಏನು ಅಂತ ನಾನು ನಿಮಗೆ ಹೇಳಲ್ಲ, ತೋರಿಸ್ತಾ ಹೋಗ್ತೀನಿ. ಸೊ ಜೂನಿಯರ್ ರಾಜ್ಬಿ ಶೆಟ್ಟಿ ಅವರು, ಸೊ ನೋಡಿರ್ತೀರ ಲ್ಯಾಂಡ್ ಲಾರ್ಡಲ್ಲೆಲ್ಲ ಯಾವ ರೀತಿ ಬಂದಿದ್ರು ಅವರು, ಅಂದರೆ ರಾಜ್ಬಿ ಶೆಟ್ಟಿ ಅವರ ಒಂದು ವೇಷವನ್ನು ಹಾಕ್ಕೊಂಡು ಬಂದಿದ್ರು. ಸೊ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಗೆಟಪಲ್ಲಿ ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸುರೇಶ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸರ್, ನೀವು ನಿಜವಾಗ್ಲೂ ರಾಜ್ಬಿ ಶೆಟ್ಟಿ ಅವರಲ್ಲ ತಾನೆ? ಅಲ್ಲ, ಜೂನಿಯರ್ ಅವ್ರ ಥರ ಇದೆ. ಸರ್, ನೀವು ಎಲ್ಲಿ ಅವರು ಸರ್? ತುಮಕೂರು ಮೂಲತಃ. ನಮ್ಮ ಶೆಟ್ರು ಬಂದು ಕರಾವಳಿ ಅವರು, ನೀವು ತುಮಕೂರವರು, ಇಬ್ರು ಸೇಮ್ ಇದ್ರೆ ಹೇಗೆ ಸಾಧ್ಯ? ಅದು ಗಾಡ್ ಗಿಫ್ಟ್. ನಿಮ್ಮ ಫೇವ್ರೆಟ್ ಹೀರೋ ರಾಜ್ಬಿ ಶೆಟ್ಟಿ ಅವರಾ? ನನ್ನ ಫೇವ್ರೆಟ್ ಹೀರೋ ಪುನೀತ್ ರಾಜ್ಕುಮಾರ್ ಸರ್. ಫಸ್ಟು ರಾಜ್ಕುಮಾರ್ ಸರ್, ಅದು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ಸರ್. ನನಗೆ ಇನ್ಸ್ಪಿರೇಷನ್ ಆಗಿದ್ದು ರಾಜ್ಬಿ ಶೆಟ್ಟಿ ಸರ್. ಸರ್, ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಯಿತು. ಆವಾಗಲೂ ಕೂಡ ನೀವು ಚಿಕ್ಕದಣಿ ವೇಷದಲ್ಲಿ ಬಂದಿದ್ರಿ. ಇವಾಗ ಪೊಲೀಸ್ ಗೆಟಪ್ ಹಾಕೊಂಡು ಬಂದಿದ್ದೀರಾ. ಯಾಕೆ ಸರ್ ಈ ರೀತಿ ಅವ್ರ ರೀತಿ ಬರಬೇಕಂತ ನಿಮಗೆ ಅನಿಸುತ್ತೆ? ಅದು ನನಗೆ ಒಂದು ಮಟ್ಟೆ ಕತೆ ಮೂವಿ ಬಂದಾಗಿಂದನೂ ಎಲ್ಲ ಪಬ್ಲಿಕ್ ಎಲ್ಲ ನನಗೆ ರಾಜ್ಬಿ ಶೆಟ್ಟಿ ಥರ ಇದ್ದೀರಾ ಅಂತ ಹೇಳೋರು. ಹಾಗಾಗಿ ನಾನು ತುಮಕೂರು ದಸರಾದಲ್ಲಿ ಹೆಲಿಕಾಪ್ಟರ್ ಜೊತೆ ಒಂದು ಸೂಪರ್ ಕಾಸ್ಟ್ಯೂಮ್ ಹಾಕ್ಸ್ಕೊಂಡು ಹೋಗಿದೆ. ಅದು ತುಂಬ ವೈರಲ್ ಆಯಿತು. ಹಾಗಾಗಿ ರಿಲೇಷನ್ಸ್ ಎಲ್ಲ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗು ಅಂದರು. ಅದಕ್ಕೆ ನಾನು ಕಾಮಿಡಿ ಕಿಲಾಡಿ ಮೆಂಟರ್ ಗಣಪ ಸರ್ ಹತ್ರ ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಇಬ್ಬರು ಡೈರೆಕ್ಟ್ರು ಫಿಲಮಲ್ಲಿ ಮಾಡ್ತೀನಿ ಅಂತ ಕೇಳಿದ್ರು. ನನಗೆ ಆ್ಯಕ್ಟಿಂಗ್ ಬರೋಲ್ಲ, ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಕಲ್ತಾದ್ಮೇಲೆ ನಾನು ಬರ್ತೀನಿ ಅಂತ ತಕ್ಕ ನಾನು ಬರೋಲ್ಲ ಅಂತಂದರೆ ಫೋರ್ಸ್ ಮಾಡಿದ್ರು ತುಂಬ. ಮತ್ತು ನಾನು 45 ಮೂವಿಗೂ ಅದೇ ಗಿಫ್ಟ್ ಹಾಕೊಂಡು ಹೋಗಿದ್ದೆ. ಮತ್ತು ಅದಾದಮೇಲೆ ಈಗ ಲ್ಯಾಂಡ್ ಲಾರ್ಡ್ ಮೂವಿಗೂ ಬಂದಿದ್ದೆ. ತುಂಬ ಜನ ಎಲ್ಲ ಫುಲ್ಲು ಒಂಥರ ಗಾಬರಿ ಆಗಿಬಿಟ್ಟಿದ್ದಾರೆ. ಅವರೇ ಅಂತ ಹೇಳ್ಬಿಟ್ಟು ಶಾಕ್ ಆಗಿದ್ದಾರೆ. ಅದೊಂದು ಇದು. ಬಟ್ ನನಗೆ ತುಂಬ ಈಗ ಕಾಶಿನಾಥ್ ಬಿಟ್ಟರೆ ನೆಕ್ಸ್ಟು ರಾಜ್ಬಿ ಶೆಟ್ಟಿ ಸರ್. ಈ ಹೀರೋ ಅಂತ ಆದರೆ ಆಗಿರಬೇಕು, ಹೈಟ್ ಇರಬೇಕು, ತುಂಬ ಚೆನ್ನಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಅದನ್ನೆಲ್ಲ ಮೀರಿಸ್ಬಿಟ್ಟಿದ್ದಾರೆ. ಹಂಗಾಗಿ ನನಗೆ ಅವರೇ ಇನ್ಸ್ಪಿರೇಷನ್. ಇಲ್ಲಿ ನಾನು ಇನ್ನೊಂದು ನೋಡಿದೆ ನಿಮ್ಮ ಡ್ರೆಸ್ಸಲ್ಲಿ. ಇಲ್ಲಿ ನಿಮ್ಮ ಹೆಸರಿಲ್ಲ, ಇಲ್ಲಿ ಅವ್ರ ಹೆಸರೇ ಇದೆ. ನಿಮ್ಮ ಹೆಸರು ಹಾಕೋ ಬರ್ಬೋದಿತ್ತಲ್ವಾ, ಯಾಕೆ ಹಾಕಿಲ್ಲ? ಮೂವಿಲಿ ಸರ್ ಇನ್ಸ್ಪೆಕ್ಟ್ರು ಡ್ರೆಸ್ ಹಾಕ್ಕೊಟ್ಟಿದ್ದಾರಲ್ಲ, ಅದಕ್ಕೆ ಅವ್ರದ್ದೇ ಇರಲಿ ಅಂತ ಹೇಳ್ಬಿಟ್ಟು, ಅವ್ರ ನೇಮೇ ಇರಲಿ ಅಂತ ಹೇಳ್ಬಿಟ್ಟು ಜನರಿಗೆ ಐಡೆಂಟಿಫೈ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಅದು. ಈಗ ನೀವು ಆಚೆ ಎಲ್ಲ ಓಡಾಡ್ತಾ ಇರ್ತೀರಾ, ಜನ ನಿಮ್ಮನ್ನ ರಾಜ್ಬಿ ಶೆಟ್ಟಿ ಅವರು ಅಂತ ಗುರುತಿಸ್ತಾರ, ಸುರೇಶ್ ಅಂತ ಗುರುತಿಸ್ತಾರ? ರಾಜ್ಬಿ ಶೆಟ್ಟಿ ಅಂತಾನೆ ಫೋಟೋಸ್ ತಗೋತಾರೆ, ಸೆಲ್ಫಿ ತಗೋತಾರೆ. ನಾನು ಏನು ಹೇಳಿದ್ರು ನಂಬಲ್ಲ. ಅವರೇ ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಮಕ್ಕಳು ಎಲ್ಲೇ ಹೋದ್ರು ಮಕ್ಕಳು ಬಂದರೋ ಬಾವ ಬಂದರು ಅಂತ ತುಂಬ ಸ್ಕೂಲಲ್ಲಿ ಎಲ್ಲೇ ಹೋದ್ರು ಮಕ್ಕಳು ಸ್ಕೂಲ್ ಹತ್ರ ಹೋದ್ರು ತುಂಬ ಎಲ್ಲ ಐಡೆಂಟಿಫೈ ಮಾಡ್ತಾರೆ ಮಕ್ಕಳು. ಅವರು ಖುಷಿ ಪಡ್ತಾರಲ್ಲ, ಹಾಗಾಗಿ ಸೆಲ್ಫಿ ಕೇಳ್ತಾರೆ, ಕೊಡ್ತೀನಿ. ಈಗ ನೀವು ಏನು ಮಾಡ್ಕೊಂಡಿರೋದು ಆ್ಯಕ್ಟಿಂಗಿಗೆ? ರಾಜ್ಬಿ ಶೆಟ್ಟಿ ಅವರೇ ನಿಮಗೆ ಕಾರಣ ನೀವು ಆ್ಯಕ್ಟಿಂಗಿಗೆ ಬರೋಕ್ಕೆ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ? ನಾನು ತುಮಕೂರು ಜಿಲ್ಲಾ ಪಂಚಾಯತಲ್ಲಿ ಡ್ರೈವರ್ ಆಗಿದ್ದೆ. ಎಲ್ಲ ರಾಜ್ಬಿ ಶೆಟ್ಟಿ ಥರ ಇದ್ದೀನಿ ಅಂತ ಅನ್ನೋರು. ಅದಕ್ಕೆ ನಾನೇನೋ ಒಂದು ಕಲಿಯೋಣ ಅಂತ ಹೇಳ್ಬಿಟ್ಟು ಈ ರಕ್ಕಸಪುರದೊಳ ಮೂವಿಗೆ ಒಂದು ಸಾಂಗ್ ಆಡಿದ್ದೀನಿ. ನಮ್ಮ ತುಮಕೂರು ಸಂಗೀತ್ ಮ್ಯೂಸಿಕ್ ಆರ್ಕೆಸ್ಟ್ರಾ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ, ಅಲ್ಲಿ ನೀನಾ ಸಾಂಗು ಟೈಟ್ಲ್ ಸಾಂಗ್ ಆಡಿದ್ದೀನಿ. ಅವ್ರಿಗೋಸ್ಕರ ಇನ್ಸ್ಪಿರೇಷನ್ ತಗೊಂಡು. ಓಕೆ, ಇವಾಗ ನಿಮ್ಮನ್ನ ರಾಜ್ಬಿ ಶೆಟ್ಟಿ ಅವರು ಗುರುತಿಸಿದ್ದಾರಾ? ಏನಂತ ಹೇಳಿದ್ರು ನೀವು? ಅವರು ಏನು ಮಾತಾಡಿದ್ರಿ? ಸರ್, ನನ್ನ ಜೊತೆ ಬರ್ತೀನಿ ಅಂದೆ. 45 ಮೂವಿ ಟ್ರೈಲರಲ್ಲಿ ಲಾಂಚ್ ಆಗೋ ಟೈಮಲ್ಲಿ ಹೋಗಿದ್ದೆ. ಮೀಟ್ ಮಾಡಿ ಶಿವರಾಜ್ಕುಮಾರ್ ಸರ್, ಉಪ್ಪಿ ಸರ್ ಎಲ್ಲ ಥರ ಶಾಕ್ ಆದರು. ಆಗ ಸರ್ ನಿಮ್ಮ ಜೊತೆ ಬರ್ತೀನಿ ಅಂತ ಅಂದೆ. ಅವರು ಏನು ಹೇಳಿದ್ರು ಅಂದರೆ, ಏನು ಮಾಡ್ತೀಯ ಬಂದು ಅಂದರೆ, ಸರ್ ನೀವು ಹೇಳಿದ್ದೆಲ್ಲ ಕೆಲಸ ಮಾಡ್ತೀನಿ ಅಂದೆ, ನಿಮ್ಮ ಜೊತೆ ಇರಬೇಕು ನನಗೆ ಅಂತ ಅಂದೆ. ಅದಕ್ಕೆ ನಾನೇ ಫೋನ್ ಮಾಡ್ತೀನಿ ಅಂದರು. ಅದಕ್ಕೆ ಹಂಗೆ ಹೇಳ್ತಾರೆ, ನನ್ನ ಹತ್ರ ಏನೊಂದು ಕಲೆ ಇರಬೇಕಲ್ವಾ, ಅದಕ್ಕೆ ನಾನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಇವಾಗ 45 ಸಿನಿಮಾ ಬಂದಾಗ ಒಂದು ದೊಡ್ಡ ಈವೆಂಟ್ ಆಗುತ್ತೆ, ಅಲ್ಲಿ ನೀವು ಕೆಳಗಡೆ ಕೂತಿರ್ತೀರಾ. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ನಾವೆಲ್ಲ ನೋಡಿದ್ವಿ ಆ ವಿಡಿಯೋನ. ನೋಡಿದಾಗ ರಾಜ್ಬಿ ಶೆಟ್ಟಿ ಇಲ್ಲಿ ಕೂತಿದ್ದಾರೆ ಅಂತ ನಮಗೆ ಅನ್ಸುತ್ತೆ. ಯಾರಾದರೂ ನಿಮಗೆ ಅವಾಗ ಕೇಳಿದ್ರಾ?
ಇಲ್ಲ ಶಾಕ್ ಆದ್ರು 45 ಮೂವಿ ಬೈಕ್ ಇದೆಯಲ್ಲ ಅದನ್ನ ನೀವೇ ಕೂತ್ಕೋತೀರಾ ಅಂದ್ರು. ಇಲ್ಲ ಉಪ್ಪಿ ಸರ್ ಶಿವಣ್ಣ ಸರ್ ಕೂತ್ಕೋತಾರೆ ಅಂದೆ. ನಾನು ಕೂರ್ಸೋಕ್ಕೆ ಇದು ಮಾಡ್ತಾ ಇದ್ರು. ಹಂಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ರಾಜ್ಬಿ ಶೆಟ್ಟಿ ಸರ್ ಅಂತ ಜೂನಿಯರ್ ಅಂತ ಗೊತ್ತಿಲ್ಲ. ಹಂಗಾಗಿ ಅದೊಂದು ಖುಷಿ ಆಯಿತು. ಮೇಯ್ನು ನಾನು ಇದು ವೈರಲ್ ಆಗೋ ಕಾರಣ ನನಗೆ ತಂದೆ ತಾಯಿ ಇಲ್ಲ. ವೈರಲ್ ಆಗೋ ಕಾರಣ ಮೇಯ್ನು ಗೀತಮ್ಮ ಅವರು ಶಿವರಾಜ್ ಕುಮಾರ್ ಮಿಸ್ಸಸ್ ಇದ್ದಾರಲ್ಲ ಅವ್ರನ್ನ ಅಮ್ಮ ಅಂತ ಸ್ವೀಕಾರ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ಅವರೇ. ಗೀತಕ್ಕ ಹೇಗೆ ಇದಕ್ಕೆ ಕಾರಣ ಆಗ್ತಾರೆ? ನಾನು ಅಲ್ಲಿ ಸ್ಟೇಜ್ ಹತ್ರ ಹೋದಾಗೆಲ್ಲ ಬೋನ್ ಸರ್ ಅವ್ರು ಇವ್ರು ಬಂದು ತೊಂದರೆ ಕೊಡೋಕೆ ಬಂದರು. ಗೀತಕ್ಕ ಅವರು ಇಲ್ಲೇ ಕೂತ್ಕೊ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಮತ್ತು ಅವರೇ ಫೋಟೋಸ್ ಎಲ್ಲ ತೆಗೆಸಿ ಸ್ಟೇಜ್ಗೆಲ್ಲ ಕರ್ಕೊಂಡೋಗಿ ತುಂಬ ಒಂದು ತಾಯಿಯನ್ನು ರಾಜ್ಕುಮಾರ್ ಸರ್ ಪಾರ್ವತಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟು ಆ ಸ್ಥಾನ ತುಂಬಿದವರು ಗೀತಮ್ಮ ಮೇಡಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಇವಾಗ ನಿಮ್ಮನ್ನ ಯಾವ್ಯಾವ ಸೆಲೆಬ್ರಿಟೀಸ್ ನಿಮ್ಮನ್ನ ನೋಡಿ ಮಾತಾಡ್ಸಿದ್ದಾರೆ, ಯಾರು ಗುರುತಿಸಿದ್ದಾರೆ? ಕೆಲವರೆಲ್ಲ ಗುರುತಿಸ್ತಿದ್ದಾರೆ. ಪಬ್ಲಿಕ್ಕು ಓಡಾಡೋದಕ್ಕೂ ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು. ಎಲ್ಲ ಅವ್ರ ಥರನೇ ಇದ್ದೀರಾ, ಅವ್ರ ಥರನೇ ಸೇಮ್ ಹಂಗೆ ಇದ್ದೀರಾ, ಶಾಕ್ ಆಗೋರು ಇದು ಮಾಡೋರು, ಸೆಲ್ಫಿ ಎಲ್ಲ ತಗೊಳೋರು, ಅದೊಂದು ಖುಷಿ. ಓಕೆ, ಇವಾಗ ರಾಜ್ಬಿ ಶೆಟ್ಟಿ ಅವರು ಬಂದಾಗ ಏನು ಮಾತಾಡ್ತೀರಾ ನೀವು? ಬಾಸ್ ಅಂತ ಮಾತಾಡ್ತೀನಿ. ಹಾಂ, ಆಮೇಲೆ ತುಮಕೂರೆಲ್ಲ ನಿಮ್ಮ ಬಗ್ಗೆ ನಾನು ಇದು ಮಾಡ್ತಾಯಿದ್ದೀನಿ. ಯಾವುದೇ ಮೂವಿ ಬಂದ್ರೂ ನಿಮಗೆ 100 ಡೇಸ್ ಆಗಲಿ ಅಂತ ನಾನು ಪೂಜೆ ರಾಯರಲ್ಲಿ ನಾನು ರಾಯರು ನಂಬಿದ್ದೀನಿ. ರಾಯರ ಹತ್ರ ಯಾವುದೇ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀನಿ. 100 ವರ್ಷ ಚೆನ್ನಾಗಿರಲಿ, ಅವ್ರು ಯಾವುದೇ ಮೂವಿ ಬರಲಿ 100 ವರ್ಷ ಓಡಲಿ, ಅವ್ರಿಗೆ ಯಶಸ್ಸು ಸಿಗಲಿ, ಅವ್ರಿಗೇನೇ ಅಡೆತಡೆ ಆದ್ರೂ ಅವೆಲ್ಲ ರಾಯರು ಕಾಪಾಡಲಿ ಅಂತ ಹೇಳಿ ಆಸೆ ಪಡ್ತೀನಿ. ನೀವು ಅವರ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಈ ರೀತಿ ಎಲ್ಲ ಗೆಟಪ್ ಹಾಕೋ ಬರ್ತೀರಲ್ಲ, ಇದೆಲ್ಲ ಎಲ್ಲಿದು ಅಂದರೆ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಥವಾ ರೆಂಟಿಗೆ ತಗೊಬರ್ತೀರಾ? ಎಷ್ಟು ಕಾಸ್ಟ್ ಆಗುತ್ತೆ ಇದಕ್ಕೆಲ್ಲ? ತುಂಬ ಕಾಸ್ಟ್ ಆಗುತ್ತೆ, ಎಲ್ಲದಕ್ಕೂ ಕಾಸ್ಟ್ ಆಗುತ್ತೆ. ಬಟ್ ನನಗೆ ಅವ್ರ ಇನ್ಸ್ಪಿರೇಷನ್ ಇರೋದ್ರಿಂದ ನನಗೆ ನಾನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಏನಂತಂದರೆ ಎಲ್ಲ ಇನ್ವೆಸ್ಟ್ಮೆಂಟ್ ಕಾಸ್ಟ್ಯೂಮ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ಕೊಂಡು ರೆಂಟ್ಗೆ ಮತ್ತೆ ತಗೊಂಡೋಗಿ ಅವ್ರಿಗೆ ಕೊಡ್ತೀನಿ. ನೀವು ಕೂಡ ರಾಜ್ಬಿ ಶೆಟ್ಟಿ ಅವ್ರ ಥರನೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಲಿ, ಚೆನ್ನಾಗಿ ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ ಅನ್ನೋದು ನಮ್ಮ ಕನ್ನಡ ಪಿಕ್ಚರ್ನ ಒಂದು ಆರೈಕೆ. ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ವಾ, ಇದು ಜೂನಿಯರ್ ರಾಜ್ಬಿ ಶೆಟ್ಟಿ ಅವರು ಅಂತಂದರೆ ಸುರೇಶ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಪಲ್ಲವಿ ರಾಜ್, ಕನ್ನಡ ಪಿಕ್ಚರ್.